ದ್ವಾದಶ ರಾಶಿಗಳಲ್ಲಿ 11ನೇ ರಾಶಿ ಕುಂಭರಾಶಿ ಗುರುಜಿ. ಈ ಒಂದು ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಈ ರಾಶಿಯವರ ಶುಭ ಅಶುಭ ಫಲಗಳ ಬಗ್ಗೆ ತಿಳಿಸಿಕೊಡಿ. ಗ್ರಹಗತಿಗಳು ಯಾವ ರೀತಿ ಇವರ ಮೇಲೆ ಪರಿಣಾಮ ಉಂಟು ಮಾಡುತ್ತೆ ಅಂತ. ಸೂರ್ಯನ ಯಾವ ಬಲ ಸಿಕ್ಕಿದ್ರೂ ಕೂಡ ಇವರಿಗೆ ಅಷ್ಟೊಂದು ರೀತಿಯ ಹಾರ್ದಿಕವಾದಂತಹ ಅಂಶಗಳು ಒಡಗೂಡಿ ಬರ್ತವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದನ್ನು ವಿವರಿಸೋದಕ್ಕಿಂತ ಮುಂಚೆ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ದೇವರ ಅನುಗ್ರಹ ಎಲ್ಲ ರೀತಿಯಲ್ಲಿ ಒದಗಲಿ ಅಂತ ಹಾರೈಸ್ತೇನೆ. ಈಗ ನೋಡಿ, ಶನಿ ಕಾಟದ ದಿನಗಳು. ಪ್ರತ್ಯಕ್ಷವಾದಂತಹ ಈ ರಾಶಿಯ ಯಜಮಾನನೇ ದುರ್ಬಲನಾಗಿದ್ದಾನೆ. ಅವನ ಆರ್ಥಿಕ ಕ್ಷೇತ್ರದಲ್ಲಿ ಕೂತಿದ್ದಾನೆ. ಹಾಗೂ ಈ ರಾಶಿಯವರ ಮನೆಯಲ್ಲಿಯೇ ಸರ್ಪ ಕೂತಿದೆ, ಅಂದರೆ ರಾಹು ಕೂತಿದ್ದಾನೆ. ಆರೋಗ್ಯದ ವಿಚಾರದಲ್ಲೂ, ಹಣಕಾಸಿನ ವಿಚಾರದಲ್ಲೂ, ನೆಮ್ಮದಿಯ ವಿಚಾರದಲ್ಲೂ ಯೋಚನೆಯನ್ನು ಎಷ್ಟೇ ನಾನು ಬುದ್ಧಿವಂತಿಕೆಯಿಂದ ಮಾಡಿದೆ ಅಂತ ಹೇಳಿದ್ರು ಕೂಡ ಕೆಲವೊಂದು ಸಲ ಏನಾಗುತ್ತೆ, ನಮಗೆ ಆ ಒಂದು ಯಾವುದೋ ಒಂದು ಅದೃಷ್ಟದ ಬಲ ಇರದೆ ಹೋದರೆ, ಅದೃಷ್ಟ ಹೇಳುವಂತಹದ್ದನ್ನು ನಾನು ಸೈಂಟಿಫಿಕ್ ಆದ ವೇದಲ್ಲಿ ಹೇಳುವಂಥದ್ದು ಕಷ್ಟ. ಆ ಅದೃಷ್ಟವನ್ನೇ ನಂಬಿ ಹಾಗಾದರೆ ನಮ್ಮ ಮನುಷ್ಯತ್ವದ ಮನುಷ್ಯ ಪ್ರಯತ್ನ ಏನೂ ಇಲ್ವಾ? ಅದೆಲ್ಲ ಪ್ರಶ್ನೆ ಹೌದು. ಆದರೆ ಅದೃಷ್ಟ ದೂರವಾದಂಥ ದಿನಗಳು ಇವು. ಇಂಥ ಸಂದರ್ಭದಲ್ಲಿ ಯಾರು ಸೂರ್ಯ ದಾಂಪತ್ಯದ ಮನೆಯ ಯಜಮಾನ. ಅಂದರೆ ದಾಂಪತ್ಯದ ಸಂದರ್ಭಕ್ಕೆ ಕೆಲವು ವಿಚಾರದ ಏನು ಹಾರ್ದಿಕ ಅಲ್ಲದೆ ಹೋದಂತಹ ರಂಗಸ್ಥಳವನ್ನು ನಿರ್ಮಾಣ ಮಾಡಿಬಿಡ್ತಾನೆ. ಯಾಕೆ? ಇವರಿಗೆ ಮಕರ ರಾಶಿ ಏನಾಗಿದೆ, ಸೂರ್ಯನ ಯಜಮಾನತ್ವದ ರಾಶಿಯೇ ಆಗಿದ್ದಿದ್ರು ಕೂಡ, ಯಾಕೆಂದ್ರೆ ಕುಂಭ ಕೂಡ ಸೂರ್ಯನ ಯಜಮಾನತ್ವದ್ದೇ ರಾಶಿ. ಆದರೆ ಆ ಮಕರ ರಾಶಿ ಹೇಳುವಂಥದ್ದು ಇವರಿಗೆ ಏನಾಗಿದೆ, ನಷ್ಟದ ಮನೆಯಾಗಿದೆ. ಆ ನಷ್ಟದ ಮನೆಯಿಂದ ಇವನು ಏನಾಗ್ತಾ ಇದ್ದಾನೆ, ಬೆಳಕನ್ನು ಪ್ರಖರವಾಗಿ ಪಡ್ಕೊಳ್ತಾ ಹೋಗ್ತಾ ಇರುವಂಥ ಸಂದರ್ಭ. ಶನಿ ಕಾಟ ಇದೆ. ಜೊತೆಗೆ ಸದ್ಯಕ್ಕೆ ಒಂದು ಗುರುಬಲ ಅನ್ನುವಂಥದ್ದಿದೆ. ಗುರುಬಲ ಅನ್ನುವಂಥದ್ದು ಇರೋದ್ರಿಂದ ಆಗುವಂಥ ಪ್ಲಸ್ ಪಾಯಿಂಟ್ಸ್ಗಳು ಯಾವ ರೀತಿಯಲ್ಲಿ ಇರುತ್ತೆ ಅಂತಂದರೆ, ಬುಧನೂ ಜಾತಕದಲ್ಲಿ, ಮೂಲ ಜಾತಕದಲ್ಲಿ ಚೆನ್ನಾಗಿದ್ದಾನೆ ಅಂತ ಹೇಳಿದ್ರೆ, ಬುಧನ ಸಂದರ್ಭ ಸೂರ್ಯನ ಜೊತೆಗಿನ ಒಂದು ಸಂಯೋಜನೆಯೊಂದಿಗೆ ಯಾವುದೇ ರೀತಿಯ ವಿಕೃತಿಗಳನ್ನು ಪಡೆದಿಲ್ಲ ಅಂತಾದರೆ, ಮಕ್ಕಳ ಮೂಲಕವಾಗಿ ಸ್ವಲ್ಪ ನೆಮ್ಮದಿಯನ್ನು ಇವರು ನಿರೀಕ್ಷಿಸಬಹುದಾದಂಥ ಕಾಲಘಟ್ಟ ಇದಾಗಿದೆ. ಯಾಕೆಂದರೆ ಬುಧನ ಜೊತೆ ಸಂಪನ್ನವಾದಂತಹ ಸ್ವರೂಪದಲ್ಲಿ ಸೂರ್ಯನ ಒಂದು ಅನ್ಯೋನ್ಯತೆ ಇದೆ ಅಂತಾದರೆ, ಅನ್ಯೋನ್ಯತೆ ಯಾವಾಗಲೂ ಇರುತ್ತೆ ಅವರಲ್ಲಿ. ಆದರೆ ಅವರು ಕೂತ ಸ್ಥಳಕ್ಕೆ ಶಕ್ತಿ ಇಲ್ಲ, ಅಥವಾ ಆ ಸ್ಥಳದ ಮೇಲೆ ಯಾವುದೋ ಕೆಟ್ಟ ಶಕ್ತಿಯ ಒಂದು ಏನೋ ಒಂದು ಪ್ರಭಾವ ಇದೆ. ಇಂತಹದ್ದೆಲ್ಲ ಆದಂಥ ಸಂದರ್ಭದಲ್ಲಿ ಬುಧಾದಿತ್ಯ ಯೋಗ ಒದಗಿ ಬಂದರೂ ಕೂಡ ಉಪಯೋಗಕ್ಕೆ ಸಿಗದೆ ಹೋದಂತಹ ಒಂದು ಕೇವಲ ಅದು ನಿರರ್ಥಕವಾದ, ನಾವು ಏನಿವತ್ತು ಅದು ಬೂದಿ ಅಂತ ಹೇಳ್ತೀವಿ, ಆ ರೀತಿಯ ಬೂದಿಯ ಒಂದು ರೂಪವನ್ನು ಅದು ಪಡೆದು ಬಿಡಬಹುದು. ಹಾಗಾಗಿ ಪ್ರತಿಯೊಂದಕ್ಕೂ ಯೋಗಗಳು ಈ ಜಾತಕದ ಸಂದರ್ಭದಲ್ಲಿ ಸಹಸ್ರಾರು ಉಂಟು. ಅಂದರೆ ಸಹಸ್ರಾರಲ್ಲ, ಕೆಲವು ನೂರಾರು, ನಾವು ಹೆಚ್ಚಾಗಿ 300ಕ್ಕೂ ಹೆಚ್ಚು ಯೋಗಗಳನ್ನು, ಸುಮಾರು 300 ಯೋಗಗಳನ್ನು ಗುರುತಿಸ್ತೇವೆ. ಆದರೆ ಆ ಯೋಗಗಳಿಗೊಂದು ಶಕ್ತಿ ಬೇಕು. ಹಾಗಾಗಿ ಕುಂಭರಾಶಿಯವರು ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ತಗೊಳ್ಬೇಕು. ಹಾಗೆಯೇ ತಮ್ಮ ವ್ಯಕ್ತಿತ್ವದ ವಿಕಸನದಲ್ಲಿ, ಹಾಗಾದರೆ ದಾಂಪತ್ಯದಲ್ಲಿಯೇ ಒಂದು ಸರಿಯಾದಂತಹ ರೀತಿಯ ಸಮಾಧಾನಕರವಾದಂತಹ ಅಂಶ ಇಲ್ಲ ಅಂತಾದರೆ, ಅಥವಾ ಯುಕ್ತವಾದ ಸಂದರ್ಭದಲ್ಲಿ ಮದುವೆಯನ್ನು ಆಗಬೇಕಾದಂತಹದ್ದಕ್ಕೆ ಏನೋ ಒಂದು ಅಡೆತಡೆ ಬರ್ತಾ ಇದೆ ಅಂತಾದರೆ, ಅಥವಾ ಇನ್ನೇನೋ ಒಂದು ಸ್ವರೂಪದಲ್ಲಿ ಆ ಕುಟುಂಬದ ಇಡೀ ಒಂದು ಕುಟುಂಬದ ವ್ಯವಸ್ಥೆಯೇ ಯಾವುದೋ ಒಂದು ರೀತಿಯ ಬಿರುಗಾಳಿಗೆ ಸಿಕ್ಕದೆ ಅಂತಾದರೆ, ಈ ಸೂರ್ಯ ಏನನ್ನು ಒಳ್ಳೆಯದನ್ನು ನಿರ್ಮಿಸಿಕೊಡೋದಕ್ಕೆ ಅಸಾಧ್ಯವಾದಂತಹ ಸ್ಥಿತಿ ಇರುತ್ತೆ. ಯಾಕೆಂದ್ರೆ ಈಗ ಶನೈಶ್ಚರನೇ ಆ ಒಂದು ಇವರ ಮನೆ ಯಜಮಾನನಾದರೂ ಕೂಡ ಚಂದ್ರನೊಟ್ಟಿಗಿನ ನಿರಂತರವಾದಂತಹ ಘರ್ಷಣೆಯಲ್ಲಿ ಇರೋದ್ರಿಂದ, ಕೆಲವು ಅನ್ನೆಸೆಸರಿ ಆದಂತಹ ವ್ಯಾಜ್ಯಗಳಲ್ಲಿ ಸಿಲುಕಿಕೊಂಡು ಇರುವಂತಹ ಸಂದರ್ಭಗಳು ಇದಾಗಿರೋದ್ರಿಂದ, ಸೂರ್ಯ ತಾನೇನನ್ನು ಬೌದ್ಧಿಕವಾಗಿ ಗಟ್ಟಿತನವನ್ನು ಬುಧನ ಮೂಲಕವಾಗಿ ಒದಗಿಸ್ತೇನೆ ಅಂತಂದ್ರೂ ಕೂಡ ನಮ್ಮ ಬೌದ್ಧಿಕ ಬಲವೂ ಕೂಡ ಎಷ್ಟೇ ಗಟ್ಟಿಯಾಗಿ ಇದ್ರೂ ಕೂಡ ಸೋಲುವಂತಹ ರೀತಿಯ ಒಂದು ವಿಚಿತ್ರವಾದ ಕವಲನ್ನು ಇದು ಏನು ಮಾಡಿಬಿಡುತ್ತೆ, ತಿರುವನ್ನು ಇದು ಪಡ್ಕೊಂಡು ಬಿಡುತ್ತೆ. ಹಾಗಾಗಿ ಸೂರ್ಯನೇ ನೇರವಾಗಿ ಹಾಳು ಮಾಡಬೇಕು ಅಂತಿಲ್ಲ. ಆದರೆ ಸೂರ್ಯನಿಂದ ಅದು ಒಳಿತಿರಲಿ ಕೆಟ್ಟದಿರಲಿ, ಅದು ಪರಿಣಾಮಕ್ಕೆ ಅತಿ ಯೋಗ್ಯವಾಗಿ ಸಿಗುವಂತಹದ್ದು ಸ್ವಲ್ಪ ಕಷ್ಟ ಈ ರಾಶಿಯವರಿಗೆ. ಹಾಗಾದ್ರೆ ಎಲ್ಲಿಂದ ಇವರು ಸುಖವನ್ನ ಈಗ ಹುಡುಕಬೇಕು ಅಂತ ಹೇಳಿದ್ರೆ, ಬುಧನೋ ಅಥವಾ ಶುಕ್ರನೋ ಇವರ ಪಾಲಿಗೆ ಬೇರೆ ರೀತಿಯಲ್ಲಿ ಮೂಲ ಜಾತಕ ಒಂದು ಬೇಕು.
ಈಗ ನಾವು ಎಷ್ಟೇ ಕೂಡ ಇವತ್ತು ಗೋಚರದ ವಿಚಾರಗಳನ್ನು ಹಂಚಿಕೊಂಡ್ರೂ ಕೂಡ ಮೂಲ ಜಾತಕದಲ್ಲಿ ಒಂದಿಷ್ಟು ವಿಚಾರದಲ್ಲಿ ಅಮೃತತ್ವವನ್ನು ಕೊಡುವಂತಹ ಒಂದು ಸಂಯೋಜನೆಗಳು ಇರ್ತವೆ. ಹಾಗೆಯೇ ಅಮೃತತ್ವವನ್ನು ವಿಷಕಾರಿಯಾಗುವಂತಹ ಸಂಯೋಜನೆಗಳು ಇರ್ತವೆ. ಆ ಇಪ್ಸ್ ಆ್ಯಂಡ್ ಬಟ್ಸು ಕೆಲವು ಸಲ ಏನಾಗುತ್ತೆ, ವಿಶೇಷವಾದಂತಹ ಶುಕ್ರನ ಸಿದ್ಧಿ, ಸೂರ್ಯ ಅಲ್ಲ ಶುಕ್ರನ ಸಿದ್ಧಿ ಈ ಜಾತಕದವರಿಗೆ ಒದಗಿದೆ, ಅಥವಾ ಶುಕ್ರದಶ ಮಹಾದಶಾ ಕಾಲದ ಒಂದು ಅತ್ಯಂತ ಅದ್ಭುತವಾದಂತಹ ಒಂದು ಟೈಮ್ನ ಅದು ಓಡ್ತಾ ಇದೆ ಅಂತಾದರೆ, ಯಾಕೆಂದ್ರೆ ಶುಕ್ರ ಗ್ರಹ ಚೆನ್ನಾಗಿದ್ದರೆ 20 ವರ್ಷದ ದೀರ್ಘಾವಧಿಗೆ ಅದು ಒಳ್ಳೆಯದನ್ನು ಮಾಡಬೇಕಾದಂತಹ ಹೊಣೆಗಾರಿಕೆಯನ್ನು ಹೊತ್ತಿರುತ್ತೆ. ಎಷ್ಟೇ ಹೊಣೆಗಾರಿಕೆಯನ್ನು ಹೊತ್ತರೂ ಕೂಡ ಶನಿಕಾಟದ ಸಂದರ್ಭದಲ್ಲಿ ತಲ್ಲಣಗಳು ಇದ್ದಿದ್ದೆ. ಆದರೆ ತಲ್ಲಣಗಳನ್ನು ಎದುರಿಸಿ ನಿಲ್ಲುವಂತಹ, ತಲ್ಲಣಗಳ ಮೂಲಕವಾಗಿ ಅಗಾಧವಾದದ್ದನ್ನು ಸಾಧಿಸಬಹುದಾದಂತಹ ಶಕ್ತಿಯನ್ನು ಕೆಲವು ಸಲ ಪಡೆದಿರ್ತಾರೆ. ಯಾರು? ಕುಂಭರಾಶಿಯವರು. ಯಾರ ಮೂಲಕ? ಶುಕ್ರನ ಮೂಲಕ. ಹಾಗೆ ಶನೈಶ್ವರನ ಮೂಲಕವೂ ಪಡಿತಾರೆ. ಆದರೆ ಅದಕ್ಕೆಲ್ಲ ಬೇರೆ ಬೇರೆ ರೀತಿಯ ಕಾಂಪೊನೆಂಟ್ಸ್ ಬೇಕು. ಆ ಕಾಂಪೊನೆಂಟ್ಸು ಇರೋದಿಲ್ಲ ಅಂತಲ್ಲ. ಕೆಲವೊಮ್ಮೆ ಈ ನೋಡಿ, ಪ್ರಬಲವಾದಂತಹ ಗಜಕೇಸರಿ ಯೋಗ ಇದ್ದರೆ, ಅಥವಾ ಪ್ರಬಲವಾದಂತಹ ಒಂದು ಧರ್ಮಕರ್ಮಾಧಿಪ ಯೋಗ ಇದ್ದರೆ, ವಿಮಲ ಯೋಗ ಇದ್ದರೆ, ಅಥವಾ ವಿಮಲ ಯೋಗವಲ್ಲದೆ ಸಾಮಾನ್ಯವಾದಂತಹ ಬುಧಾದಿತ್ಯ ಯೋಗವು, ಸಾಮಾನ್ಯವಾದಂತಹದ್ದು ಅಂದರೆ ನಾನು ಹಾಗಲ್ಲ, ಈ ಬುಧಾದಿತ್ಯ ಯೋಗ ಸಾಮಾನ್ಯವಾಗಿ ಬಹಳಷ್ಟು ಜನರ ಜಾತಕದಲ್ಲಿರುತ್ತೆ. ಸಾಮಾನ್ಯವಾದದ್ದು ಅಂತ ಅದ್ರ ಬಗ್ಗೆ ಹೇಳಿದ್ದೀನಿ ಹೊರತು ಬುಧಾದಿತ್ಯ ಯೋಗ ಸಾಮಾನ್ಯವಾದದ್ದು ಅಂತಲ್ಲ. ಆದರೆ ಆ ಬುಧಾದಿತ್ಯ ಯೋಗದ ಶಕ್ತಿ, ಆ ಪ್ರಮಾಣದ ಒಂದು ಗಟ್ಟಿತನದ ಒಂದು ಕಾಮಧೇನು ಸ್ವರೂಪದ ಸಿದ್ಧಿಯನ್ನು ಕೊಡುತ್ತೆ ಅಂತಾದರೆ, ಸೂರ್ಯನೂ ಕೂಡ ಒಳಿತನ್ನು ನಿರ್ಮಾಣ ಮಾಡಿಕೊಡೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾದರೆ ಆ ಒಳಿತು ಎಲ್ಲಿ ಬರುತ್ತೆ? ಈಗ ನೋಡಿ, ನಾನು ಕೆಲಸವನ್ನು ಕಳ್ಕೊಂಡ್ಬಿಡ್ತೇನೆ. ಕಳ್ಕೊಂಡ್ರೆ ಇವರಿಗೆ ಹಾಗಾದರೆ ಆ ಯಾವುದೋ ಒಂದು ಬೇಕಾದಂತಹ ದಿನನಿತ್ಯದ ಒಂದು ಖರ್ಚಿಗೆ ಬೇಕಾದಂಥ ದಾರಿಯಲ್ಲಿರುತ್ತೆ. ಎಲ್ಲ ರೀತಿಯಲ್ಲಿಯೂ ತಾನು ದುಡಿಯಬಹುದಾದಂತಹ ಶಕ್ತಿಯನ್ನು ಇಟ್ಟುಕೊಂಡಂತಹ ಬಾಳ ಸಂಗಾತಿ ಹೆಲ್ಪಿಗೆ ಬರುವಂಥದ್ದಕ್ಕೆ ಇಲ್ಲಿ ಸಾಧ್ಯತೆ ಇರುತ್ತೆ. ಆ ಸಾಧ್ಯತೆ ಸೂರ್ಯನಿಂದ ಖಂಡಿತವಾಗಿ ಇವರಿಗಿರುತ್ತೆ. ಯಾಕೆ ಖಂಡಿತವಾಗಿರುತ್ತೆ ಅಂತಂದರೆ, ಬುಧನ ಜೊತೆಗಿನ ಸಂಬಂಧ ಸೂರ್ಯನ ಸಂದರ್ಭದಲ್ಲಿ ಮೂಲ ಜಾತಕದಲ್ಲಿ ಗಟ್ಟಿಯಾಗಿದೆ ಅಂತಾದರೆ, ಈ ವರ್ಷ ದಾಂಪತ್ಯದ ಸಂದರ್ಭದಲ್ಲಿ ಬಾಳ ಸಂಗಾತಿಯಿಂದ ಶನೇಶ್ವರನ ಕಾಟದ ದುರ್ಭರವಾದಂತಹ ದಿನಗಳಿದ್ರೂ ಕೂಡ ಸೂರ್ಯನ ಒಂದು ಸಿದ್ಧಿಯಿಂದಲೇ ಜಗತ್ತನ್ನು ಗೆಲ್ಲಬಹುದಾದಂತಹ ನಾನು ವಿಶೇಷವಾಗಿ ಹೇಳುವಂತಹದ್ದೇನು ಅಂದರೆ, ಕುಂಭರಾಶಿಯವರು ರಾಜಕಾರಣಿಗಳಾಗಿದ್ದರಂತೂ ಕೂಡ ರಾಜಕಾರಣಿಯಾಗಿ ಅವರು ಗೆಲ್ಲಲಿಕ್ಕೆ ಸಂಪೂರ್ಣವಾದಂತಹ ಸಿದ್ಧಿಯ ದಿನಗಳು ಇವಾಗಿವೆ. ಯಾಕೆಂದರೆ ಈ ಸಿದ್ಧಿ ಎಲ್ಲಿಂದ ದೊರಕತ್ತೆ ಅಂತಂದರೆ, ಕೆಲವೊಂದು ಸಲ ನೇರವಾದಂತಹ ಶಕ್ತಿ ನಮಗೆಲ್ಲೂ ಕಾಣಿಸ್ತಾ ಇರೋದಿಲ್ಲ, ನೇರವಾಗಿ ಯಾವುದೂ ಕಾಣಿಸೋದಿಲ್ಲ. ಆದರೆ ಈಗ ನಾವು ಈಗ ಯಾವುದೋ ಒಂದು ಘಟಕವನ್ನು ಇಟ್ಟುಕೊಂಡಿದ್ದೇವೆ, ಅನೇಕ ರೀತಿಯ ಒಲೆಗೆ ಬೇಕಾದಂತಹ ಸೌದೆಗಳಿರ್ತವೆ. ಅದರ ಸೌದೆಗಳು ಬರೀ ರಾಶಿಯಾಗಿದ್ದರೆ ನಮ್ಗೆ ಇದೆ, ಅದಕ್ಕೊಂದು ಬೆಂಕಿಯ ಕಿಡಿ ತಗಲ್ಕೊಂಡು ಬಿಡ್ತು ಅಂತಾದರೆ, ಅದರಿಂದ ಹೊರಹೊಮ್ಮುವಂತಹ ಬೆಂಕಿ ನಮ್ಮ ಆಹಾರವನ್ನು ಏನು ಮಾಡುತ್ತೆ, ಅದು ಕುದಿಸುತ್ತೆ. ಆ ಆಹಾರ ನಮ್ಮ ದೇಹಕ್ಕೆ ಬೇಕಾದಂತಹ ಪೌಷ್ಟಿಕ ಅಂಶವಾಗಿ ನಿಂತ್ಕೊಳ್ಳುತ್ತೆ. ಹಾಗೆ ಸೂರ್ಯ ಈಗ ಯಾವುದೋ ಒಂದು ಸಂವೇದನೆಯನ್ನು ಹೊಂದಿದಂತಹ ಸ್ವರೂಪದಲ್ಲಿ ಇರೋದಿಲ್ಲ. ಆದರೆ ಆ ಸಂವೇದನೆಯನ್ನು ಹೊಂದುವಂತಹ ಸ್ವರೂಪವನ್ನು ಜಾತಕದ ಇತರ ಗ್ರಹಗಳ ಮೂಲಕವಾಗಿ ಪಡೆದಿದ್ದಾನೆ ಅಂತಾದರೆ, ಬರೇ ಸೂರ್ಯನ ಮೂಲಕವಾಗಿಯೇ ಈ ವರ್ಷವನ್ನು ಗೆಲ್ಲಬಹುದಾದಂಥ ಅಪರೂಪದ ಸಿದ್ಧಿಗಳು ಕೂಡ ಕುಂಭರಾಶಿಯವರಿಗೆ ಒದಗಿ ಬರುತ್ತೆ. ಆದರೆ ಹಾಗೆ ಅದು ಒದಗಿ ಬರುವಂತಹದ್ದು ಬಹಳ ಅಪರೂಪದ ಸಂಗತಿ. ಹಾಗೆ ಒದಗಿ ಬಂತು ಅಂತಾದರೆ ಕುಂಭರಾಶಿಯವರು ನಿಜಕ್ಕೂ ಅದೃಷ್ಟಶಾಲಿಗಳು. ಅಂಥದ್ದೊಂದು ಅದೃಷ್ಟ ಕುಂಭರಾಶಿಯವರಿಗೆ ಒದಗಲಿ, ದೇವರು ಅವರನ್ನು ಸಮಾಧಾನದಲ್ಲಿ ಇಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.